ಹೋರಾಟವನ್ನ ನಡೆಸಿದ್ದಾವೆ. ರಾಜ್ಯೋತ್ಸವ ದಿನ ಕರಾಳ ದಿನಾಚರಣೆಯಾದ್ರೂ ಕೂಡ ಸೈಲೆಂಟ್ ಆಗ್ತಾರೆ. ಕೊಲ್ಲಾಪುರದಲ್ಲಿ ಚೌಹಾಣ್ಗೆ ಮುತ್ತಿಗೆ ಹಾಕಿದ್ರು ಕೂಡ ಮೌನವನ್ನ ವಹಿಸಿದ್ರು. ವೀರನವಾಡಿಯಲ್ಲಿ ರಾಯಣ್ಣ ಮೂರ್ತಿ ಭಗ್ನವನ್ನ ಮಾಡಿದಾಗಲೂ ಕೂಡ ಗಪ್ ಚುಪ್ ಆಗಿದ್ರು, ಪ್ರತಿಕ್ರಿಯೆ ನೀಡಿರಲಿಲ್ಲ. ಸಂಭಾಜಿ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ಮಹಾ ಘೋಷಣೆಯನ್ನ ಕೂಗಲಾಗಿತ್ತು. ಮಹಾರಾಷ್ಟ್ರ ಘೋಷಣೆ ಕೂಗಿದ್ರು ಕೂಡ ಯಾರು ಕೂಡ ಕೇಳಲೇ ಇಲ್ಲ. ಯಾಕೆ ಕೇಳಲಿಲ್ಲ? ಕಂಡಕ್ಟರ್ ಮೇಲೆ ಹಲ್ಲೆ, ಮೌನಕ್ಕೆ ಇದೀಗ ಜಾರಿದ್ದಾರೆ ಜನಪ್ರತಿನಿಧಿಗಳು. ರಾಜ್ಯೋತ್ಸವ ದಿನ ಕರಾಳ ದಿನಾಚರಣೆಯಾದ್ರೂ ಕೂಡ ಸೈಲೆಂಟ್ ಆಗಿದ್ರು. ಯಾಕೆ ಸೈಲೆಂಟ್ ಆಗಿದ್ರು? ಕೊಲ್ಲಾಪುರದಲ್ಲಿ ಚೌಹಾಣ್ಗೆ ಮುತ್ತಿಗೆ ಹಾಕಿದ್ರು ಕೂಡ ಮೌನವನ್ನ ವಹಿಸಿದ್ರು ರಾಜಕಾರಣಿಗಳು. ವೀರನವಾಡಿಯಲ್ಲಿ ರಾಯಣ್ಣ ಮೂರ್ತಿ ಭಗ್ನ ಮಾಡಿದ್ದಾಗ್ಲೂ ಕೂಡ ಗಪ್ ಚುಪ್ ಆಗಿದ್ರು. ಸಂಭಾಜಿ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ಕೂಡ ಮಹಾ ಘೋಷಣೆ ಶುರುವಾಗಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ಇವರು ಸೈಲೆಂಟ್ ಆಗಿದ್ರು. ಮಹಾರಾಷ್ಟ್ರ ಘೋಷಣೆಯನ್ನ ಕೂಗಿದ್ರು ಕೂಡ ಯಾರು ಕೇಳಲೇ ಇಲ್ಲ. ಯಾಕೆ ಮೌನವನ್ನ ವಹಿಸ್ತಾ ಇದ್ದಾರೆ? ಇದೀಗ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗಿದೆ. ಹಲ್ಲೆ ವಿಚಾರದಲ್ಲೂ ಕೂಡ ಇವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಜೊತೆಗೆ ಮರಾಠಿಗರನ್ನ ಖಂಡಿಸ್ತಾ ಇಲ್ಲ, ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಮರಾಠ ಮತಗಳು ತಪ್ಪೋ ಭೀತಿಯಿಂದ ಕಾಂಗ್ರೆಸ್ ನಾಯಕರು ಅಂದ್ರೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಈ ರೀತಿ ಮಾಡ್ತಾ ಇದ್ದಾರಾ? ಬರೀ ಮತ ಬ್ಯಾಂಕ್ ಮಾತ್ರ, ಕನ್ನಡಿಗರಿಂದ ಬರೀ ಮತ ಮಾತ್ರ ಬೇಕಾ ಅವರಿಗೆ? ಬೇರೆ ಇನ್ನೇನು ಬೇಡವಾ? ನಮ್ಮ ಕಷ್ಟಕ್ಕೆ ಯಾಕೆ ಸ್ಪಂದಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಸಾಕಷ್ಟು ಘಟನೆಗಳು ಈಗಾಗಲೇ ಕೂಡ ನಡೆದಿವೆ. ಕನ್ನಡ ರಾಜ್ಯೋತ್ಸವದಲ್ಲಿ ಒಂದು ಕರಾಳ ದಿನ ಅಂತಾನೆ ಹೇಳಬಹುದು. ಅವತ್ತು ಕೂಡ ಯಾವುದೇ ನಾಯಕರು ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಜೊತೆಗೆ ಕರ್ನಾಟಕದ ಶಾಸಕ ಪ್ರಭು ಚೌಹಾಣ್ ರವರ ಮೇಲೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮುತ್ತಿಗೆಯನ್ನ ಹಾಕಿದ್ರು. ಆಗ್ಲೂ ಕೂಡ ಬಾಲ ಮುದುರ್ಕೊಂಡು ಕರ್ನಾಟಕದ ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಕರವೇ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಕುಮಾರ್ ಅವರು. ನಮಸ್ತೆ ಸರ್. ನಮಸ್ಕಾರ ಮೇಡಮ್ ಅವರೇ. ಸರ್, ಇದೀಗ ಕರ್ನಾಟಕದಲ್ಲಿ ಸಾಕಷ್ಟು ಘಟನೆಗಳು ನಡೀತಾ ಇದೆ. ಸಾಕಷ್ಟು ಘಟನೆಗಳು, ಹಲ್ಲೆ ಇರಬಹುದು, ಎಲ್ಲಾ ಘಟನೆಗಳು ಕೂಡ ನಡೀತಾ ಇದೆ. ಇನ್ನು ಮರಾಠಿಗರಿಂದ ಈಗಾಗಲೇ ಘೋಷಣೆಗಳನ್ನ ಕೂಡ ಕೂಗಲಾಗಿದೆ ಕರ್ನಾಟಕದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಈಗ ನೋಡಿ, ನಿನ್ನೆ ನಾವು ಆನೇಕಲ್ಲಲ್ಲಿ ಅದನ್ನೇ ನಾನು ಮಾಧ್ಯಮ ಹೇಳಿಕೆ ಕೊಟ್ಟಿದ್ವಿ. ಇದ್ರ ಬಗ್ಗೆ ಹೋರಾಟ ಕೂಡ ಮಾಡಿದ್ವಿ. ಯಾಕೆ ಯಾರು ನಮ್ಮ ಉಸ್ತುವಾರಿ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತವರೆಗೂ ಆ ನಿರ್ವಾಹಕರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ? ಒಂದು ಹೇಳಿಕೆ ಯಾಕೆ ಕೊಟ್ಟಿಲ್ಲ ಇವತ್ತವರೆಗೂ? ಇವರು ಕನ್ನಡಿಗರ ಪರವಾಗಿದ್ದಾರಾ ಇಲ್ಲ ಮರಾಠಿಗರ ಪರವಾಗಿದ್ದಾರಾ? MES ಗೂಂಡಾಗಳ ಪರವಾಗಿ? ಇದೇ ಯಾವ್ದಾದ್ರು MES ಅವ್ರನ್ನ ಒಬ್ಬ ಕಾರ್ಯಕರ್ತನಿಗೋ ಮತ್ತೊಬ್ಬನಿಗೋ ಯಾರಿಗಾನ ಆಗಿದ್ರೆ ಇಷ್ಟೊತ್ತಿಗೆ ಹೋಗಿ ಅವ್ರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳಿರೋರು. ಇವತ್ತಿನವರೆಗೂ ಅಲ್ಲಿನ ಒಬ್ಬ ರಾಜಕಾರಣಿಗಳು ಯಾರು ತುಟಿ ಬೀಸ್ತಾ ಇಲ್ಲ ಇದನ್ನ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು. MES ಗೂಂಡಾಗಳ ವಿರುದ್ಧ ಅಲ್ಲ, ನಮ್ಮ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿದೆ. ಇದು ನಿನ್ನೆ ಮೊನ್ನೆದಲ್ಲ, ನಿರಂತರವಾಗಿ MES ಅವರು ಮತ್ತು ಈ ಶಿವಸೇನಾ ಪುಂಡರು ಏನಿದ್ದಾರೆ ಇವರು ನಿರಂತರವಾಗಿ ದೌರ್ಜನ್ಯಗಳನ್ನ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಇದಕ್ಕೆ ಕುಮ್ಮಕ್ಕು ಬೇರೆ ಯಾರು ಇಲ್ಲ. ನಮ್ಮ ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು, ಈ ವೋಟ್ ಬ್ಯಾಂಕ್ಗೋಸ್ಕರ ಸ್ಥಳೀಯ ರಾಜಕಾರಣಿಗಳು ಕನ್ನಡಿಗರ ಪರವಾಗಿ ನಿಲ್ಲೋದೇ ಇಲ್ಲ. ಇದು ಬಹಳ ದುರಂತ. ಇದು ನಾವು ಅಲ್ಲಿ ಈ ಸ್ಥಳೀಯ ಏನು ರಾಜಕಾರಣಿಗಳಿಂದಾಗ್ಲಿ ಮತ್ತೊಂದಿಂದಾಗ್ಲಿ ಇವತ್ತು ಬೆಳಗಾವಿಯಲ್ಲಿ ಏನಾದ್ರೂ ಕನ್ನಡಿಗರಾಗಿ ಏನಾದ್ರೂ ರಕ್ಷಣೆಗೆ ನಿಂತಿದ್ರೆ ಅದು 100ಕ್ಕೆ 100 ಕನ್ನಡ ಪರ ಹೋರಾಟಗಾರರು, ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಹಿಂದಿನಿಂದನೂ ನೀವು ತಗೊಳ್ಳಿ, ಮೋರೆಗೆ ಮಸಿ ಬಳ್ದಿರೋದ್ರಿಂದ ಹಿಡಿದು ಕನ್ನಡಿಗರನ್ನ ಮೇಯರ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಹಾಗೂ ಬೆಳಗಾವಿಯ ಮಹಾನಗರ ಪಾಲಿಕೆ ಮೇಲೆ ಪ್ರಥಮ ಬಾರಿಗೆ ಕನ್ನಡ ಧ್ವಜವನ್ನ ಆರಿಸ್ಕೊಂಡು ಬರುವಂತದ್ದು ಇರ್ಬೋದು, ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಮೆರುಗು ಕೊಟ್ಟಂತವ್ರು ಇರ್ಬೋದು, ಇಲ್ಲ ಪ್ರತಿಯೊಂದಕ್ಕೂ ಬೆಳಗಾವಿ ಅಂದಿದ ತಕ್ಷಣ ಒಂದು ಭಾವನಾತ್ಮಕ ಸಂಬಂಧ. ಏನೇ ಒಂದ್ ಸಣ್ಣ ವಿಷಯ ಆಗ್ಲಿ, ಇಲ್ಲಿಂದ ಬೆಂಗಳೂರಿಂದ 100 ಮೈಲಿ ದೂರ ಹೋಗಿ ನಾವೇನು ಕೇಳಿ ಮಾಡೋದು? ಅಲ್ಲಿನ ಸ್ಥಳೀಯರಾರು ರಾಜಕಾರಣಿಗಳು
ಇದ್ರ ವಿಷಯವಾಗಿ ಚಕರನೇ ಎತ್ತದಲ್ಲ, ಕನ್ನಡಿಗರ ಪರವಾಗಿ ನಿಲ್ಲೋದೇ ಇಲ್ಲ ಅಲ್ಲಿ. ಆದ್ರಿಂದ ಎಲ್ರೂ ಕೂಡ ಬೆಂಗಳೂರಿಗೆ ಹೋಗುವಂತ ಪರಿಸ್ಥಿತಿ. ಈಗ ನಮ್ ಶಿವರಾಮೇಗೌಡರು ಇನ್ನೇನು ನಾಳೆ ಇಲ್ಲ ನಾಡಿದ್ದು ನಾವು ಕೂಡ ಏನು ಘಟನೆ ನಡೆದುವಂತ ಸ್ಥಳಕ್ಕೆ ಬೆಂಗಳೂರಿಂದ ಜಾಥಾ ಹೊರಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಪದಾಧಿಕಾರಿಗಳನ್ನ ಸಭೆಯನ್ನ ನಾಳೆ ಕರೀತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದ್ರ ಬಗ್ಗೆ ಬಹಳಷ್ಟು ನೆನ್ನೆಲ್ಲ ಆನೇಕಲ್ನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರತಿಭಟನೆ ಕೂಡ ಮಾಡಿ ಈ ಕೂಡಲೇ ಏನು ರಾಜಕಾರಣಿಗಳು ಮೊದಲು ಇದ್ರ ಬಗ್ಗೆ ತುಟಿ ಬಿಚ್ಚಬೇಕು, ಅಲ್ಲಿ ಏನ್ ಆಗಿದೆ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗ್ಬೇಕು, ಸ್ಥಳಕ್ಕೆ ಹೋಗಿ ಅಲ್ಲೇ ಸಾಧ್ಯವಾದ್ರೆ ನೀವು ಅಲ್ಲೇ ಒಂದು ಸಭೆಯನ್ನ ಕರಿಬೇಕು ಅಂತ ಕನ್ನಡಿಗರಿಗೆ ಸಭೆ ಕರೆದು ಅಲ್ಲಿರುವಂತಹ ಸ್ಥಳೀಯ ಸಭೆ ಕನ್ನಡಿಗರಿಗೆ ನೀವು ರಕ್ಷಣೆ ಕೊಡ್ಬೇಕು ಅಂತ ಹೇಳ್ಕೊತಾ ಇದೀವಿ. ಆಮೇಲೆ ಈಗ ಎಚ್ಚರಿಕೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಮಹಾರಾಷ್ಟ್ರದವ್ರಿಗೆ ಏನಾದ್ರೂ ನಮ್ಮ ಒಂದು ಬಸ್ಗಳಿಗೆ ಏನಾದ್ರೂ ಕಲ್ಲು ಹೊಡೆದ್ರೆ ಖಂಡಿತವಾಗ್ಲೂ ನಾವು ಸರಿಯಾದ ಉತ್ತರ ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಿಮ್ಗೆ ಈ ಮಾಧ್ಯಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಓಕೆ ಧನ್ಯವಾದ ಸರ್. ಎಸ್, ಇದೀಗ ಮೊನ್ನೆಯಷ್ಟೇ ಒಂದು ಘಟನೆ ಕೂಡ ನಡೆದಿತ್ತು. ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಕೂಡ ನಡೆಸಲಾಗಿತ್ತು. ಏನು ಕನ್ನಡದಲ್ಲಿ ಮಾತನಾಡಿ ಒಂದು ಯುವತಿ ಒಂದು ಮರಾಠಿಯಲ್ಲಿ ಒಂದು ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಇದೀಗ ನನಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಮರಾಠಿಗರು ಈಗಾಗಲೇ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ರು. ಆ ವಿಚಾರವನ್ನ ಈಗಾಗಲೇ ಮುಚ್ಚಿ ಹಾಕಲು ಆತನ ವಿರುದ್ಧ ಒಂದು ಕಂಡಕ್ಟರ್ ಮೇಲೆ ಈಗಾಗಲೇ ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಕೂಡ ನಡೆಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋರಾಟವನ್ನ ನಡೆಸಿ ಆದಷ್ಟು ಬೇಗ ಮರಾಠಿಗರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳು ಮಾತ್ರ ಈ ವಿಚಾರವಾಗಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಯಾಕೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ವೋಟ್ ಕೇಳೋಕೆ ಮಾತ್ರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾತುಕತೆಯನ್ನ ನಡೆಸಲಿದ್ದಾರೆ ಕರವೇ ಅಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರು. ನಮಸ್ತೆ ಸರ್. ನಮಸ್ಕಾರಮ್ಮ. ಸರ್, ಇದೀಗ ಸತತವಾಗಿ ಹೋರಾಟವನ್ನ ನಡೆಸ್ತಾ ಇದ್ದೀರಾ ನೀವು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದಾಗ ಜನಪ್ರತಿನಿಧಿಗಳು ಯಾವುದೇ ರೀತಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಜನಪ್ರತಿನಿಧಿಗಳು ಅವರ ಲಾಭ ಬಂದಾಗ ಮಾತ್ರ ಕರ್ನಾಟಕ, ಕನ್ನಡ, ಕನ್ನಡಿಗ ನೆನಪಾಗ್ತಾನೆ. ಮೇಕೆದಾಟು ಸಮಯದಲ್ಲಿ ಪಕ್ಷದ ಬಾವುಟ ಬಿಟ್ಟು ಕನ್ನಡದ ಬಾವುಟ ಇಟ್ಕೊಂಡು ಬರ್ತಾರೆ. ಚುನಾವಣೆ ಸಮಯದಲ್ಲಿ ಕನ್ನಡದ ಶಾಲಾ ಹಾಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯನವರು ಕನ್ನಡದ ರಾಮಯ್ಯ ಅಂತ ಕರೆಸ್ಕೊತಾರೆ. ಆ ಭಾಗದಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕನ್ನಡಿಗರಾಗಿದ್ರು. ಶಿವಾಜಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾನ್ಯತೆ ಕೊಡದಲೆ ಶಿವಾಜಿ ಪ್ರತಿಮೆಗಳ ಆಳೆತ್ತರದ 20-25 ಪ್ರತಿಮೆಗಳಿಟ್ಟು ಮುಖ್ಯಮಂತ್ರಿಗಳು ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಇವ್ರು ಯಾರಿಗಾದ್ರೂ ಒಬ್ಬರಿಗೆ ಕನ್ನಡದ ಅಸ್ಮಿತೆ ಬಗ್ಗೆ ಭಯ ಇದೆಯಾ? ಕನ್ನಡಿಗರು ಎದುರಾಕೊಂಡ್ರೆ ನಾವು ಉಳಿಯಕ್ ಸಾಧ್ಯನಾ ಅಂತಕ್ಕಂಥ ಒಂದು ಹೋಲಿ ಧರ್ಮ ಅಂತಕ್ಕಂಥ ಬಂದ್ರೆ ಈ ನಾಡಿಗೆ ನಾನು ಋಣ ಇರಬೇಕು ಅಂತಕ್ಕಂಥ ಒಂದು ಸ್ವಲ್ಪನೂ ಅರಿವಿಲ್ದಲೆ ಒಂದು ರೀತಿ ಕನ್ನಡಿಗರ ಮೇಲೆ ಕನ್ನಡದ ಹೋರಾಟ ಮಾಡಿದ್ರ ಮೇಲೆ ಈ ಹಿಂದೆ ಗೂಂಡಾ ಕಾಯ್ದೆ ಹಾಕೋರು, ಹಿಂದೆ ಪ್ರಕರಣಗಳು ದಾಕ್ತವ್ರು. ಈಗ ಕನ್ನಡದ ನಿರ್ವಾಹಕ ಕಂಡಕ್ಟರ್ ಮೇಲೆ ಅವ್ನು ನ್ಯಾಯವನ್ನ ಕೇಳಿದಕ್ಕೆ ಈ ನಾಡಿನಲ್ಲಿ ಕನ್ನಡದಲ್ಲಿ ಕೇಳಮ್ಮ ನನಗೆ ಮರಾಠಿ ಬರಲ್ಲ ಅಂದಿದ್ದಕ್ಕೆ ಅವ್ರ ಮೇಲೆ ಪೋಸ್ಕಾ ಕಾಯ್ದೆ ಹಾಕುವಂತ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ಈ ರೀತಿ ಮಾಡ್ತೀವಿ. ಇವ್ರು ಎಷ್ಟು ಮಟ್ಟಿಗೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಅಸ್ಮಿತೆ ಬಗ್ಗೆ ಸರ್ಕಾರ ಕಳಕಳಿ ಇಟ್ಕೊಂಡಿದೆ ಅಂತಕ್ಕಂಥದ್ದು ನಮ್ಗೆ ಗುಮಾನಿ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಆ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಮುಖ್ಯಸ್ಥರಾಗಿ ಮಂತ್ರಿಯಾಗಿ ನಮ್ಮ ಒಂದು ಸಿಬ್ಬಂದಿಗೆ ಈ ರೀತಿ ಆಗಿದೆ ಅಂತಕ್ಕಂಥ ಒಂದು ಸೂಕ್ಷ್ಮ ಪ್ರತಿಕ್ರಿಯೆ ಕೊಡುವಂತ ಸಾಮರ್ಥ್ಯನ ಉಳಿಸ್ಕೊಂಡಲ್ಲಿರುವಂತ ವ್ಯವಸ್ಥೆಯಲ್ಲಿ ಇದಾರಲ್ಲ, ಇವರು ಕನ್ನಡಕ್ಕೆ, ಕರ್ನಾಟಕಕ್ಕೆ ಏನು ಈ ಸರ್ಕಾರದಿಂದ ಸುಮ್ಮನೆ ಹುಸಿ ಹೇಳಿಕೆಗಳು, ಹುಸಿ ನಿರ್ಣಯಗಳು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹೇಳಕ್ ಬಯಸ್ತೀನಮ್ಮ. ಸರ್, ಇದೀಗ ಮರಾಠಿಗರಿಗೆ ನೀವು ಯಾವ ರೀತಿ ಎಚ್ಚರಿಕೆ ಕೊಡ್ತೀರಾ? ಮರಾಠಿಗರಿಗೆ ಇವತ್ತರೆಗೂ ಮರಾಠಿಗರು ಅಂತ ಹೇಳೋದಿಲ್ಲ ನಾನು, ಮರಾಠ ಗೂಂಡಗಳು, ಯಾರು ನಾಡದ್ರೋಹಿಗಳು, ಇಲ್ಲಿನ ಅನ್ನ ತಿಂದಿ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಸಹಕಾರಗಳು, ಸವಲತ್ತುಗಳನ್ನ ಪಡ್ಕೊಂಡು ಈ ನಾಡಿಗೆ ದ್ರೋಹ ಬಗೆಯುವಂತ ಮರಾಠ ಗೂಂಡಗಳು, ನಾಡದ್ರೋಹಿ ಮರಾಠರು. ಯಾಕಂದ್ರೆ ಎಲ್ಲಾ ಮರಾಠರು ನಾವು ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಜನ ಮರಾಠಿಗರು ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಈ ನಾಡದ್ರೋಹಿ ಮರಾಠ ಪುಂಡ್ರು, ಈ ನಾಡದ್ರೋಹಿ ಮರಾಠ ಗೂಂಡಗಳಿದಾರಲ್ಲ, ಇವ್ರ ಮೇಲೆ ಇವ್ರಿಗೆ ಎಚ್ಚರಿಕೆಯನ್ನ ಈಗಾಗಲೇ ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ. ಅವರ ಸದ್ದು ಹಿಡಿದಿಟ್ಟಿದೀವಿ. ಅವ್ರ ಅಸ್ತಿತ್ವ ಏನೂ ಇಲ್ಲ ಬೆಳಗಾವಿಯಲ್ಲಿ, ಸುಮ್ಮನೆ ಬದುಕಿದೀವಿ ಅಂತ ತೋರಿಸ್ಕೊಳ್ಳೋಕೆ ಇಂಥ ಡ್ರಾಮಾ ನಾಟಕಗಳು ಹಾಕ್ತಾರೆ. ಇದಕ್ಕೆ ತಕ್ಕ ಉತ್ತರವನ್ನು ಈಗಾಗಲೇ ಹೋರಾಟಗಾರರು ಕ್ರಿಯೆಗೆ ಪ್ರತಿಕ್ರಿಯೆ ಅಂತಾರಲ್ಲ, ಹಂಗೆ ಈಗಾಗಲೇ ಅವ್ರಿಗೆ ಕೊಟ್ಟು ತೋರಿಸ್ತೀವಿ. ಮುಂದೇನು ಹೋರಾಟಗಾರ ಅಸ್ಮಿತೆಯಲ್ಲೇ ಬೆಳಗಾವಿನ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ, ರಾಜಕಾರಣಿಗಳಿಂದ ಸಾಧ್ಯ ಇಲ್ಲ.
ಓಕೆ ಸರ್, ಧನ್ಯವಾದ. ನಮಸ್ಕಾರ.